ನಾನು ಕೂಡ ಪ್ರೀತಿ ಅಕ್ಕರೆ ಇರೋವಂಥ ಮನುಷ್ಯ ರಮೇಶ್. ನಾನು ಯಾವತ್ತೋ ಒಂದಿನ ತಪ್ಪು ಮಾಡಿದ್ದೀನಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಾನು ನನ್ನ ತಪ್ಪನ್ನ ತಿದ್ದುಕೊಂಡು ಬಾಳ್ಬೇಕು ಅಂತ ಬಂದಾಗ ಇವಳು ನನ್ನನ್ನು ನಿರಾಕರಿಸಿ ಶಿಕ್ಷೆ ಕೊಟ್ಬಿಟ್ಲು. ಮಗು ಮೇಲಿನ ಪ್ರೀತಿಯಿಂದ ದೂರದಲ್ಲಿ ನಿಂತಾದರೂ ಪ್ರೀನ್ ನೋಡಬೇಕು ಅಂತ ಆಗಾಗ ನಿಮ್ಮ ಮನೆ ಹತ್ರ ಬರ್ತಾ ಇರ್ತೀನಿ. ಪ್ರೀನ್ ನೋಡಿದಾಗಲೆಲ್ಲ ನನ್ನ ಮಗು ನೋಡಿದಷ್ಟೇ ತೃಪ್ತಿ ಆಗ್ತಾ ಇರುತ್ತೆ ರಮೇಶ್. ಎಲ್ಲದಕ್ಕೂ ಸೇರಿಸಿ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ರಮೇಶ್. ನನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ಈಗಿನ ಕಾಲದಲ್ಲಿ ಸ್ವಂತ ತಂಗಿನ ನೋಡ್ಕೊಳ್ಳೋದೇ ಬಹಳ ಕಷ್ಟ. ಅಂಥದ್ರಲ್ಲಿ ನಾದ್ನಿನ ಕಣ್ಣು ರೆಪ್ಪೆ ಥರ ಕಾಪಾಡ್ಕೊಂಡಿದ್ದೀರಾ. ಇಂಥ ಒಳ್ಳೆ ಮನಸ್ಸು ಬೇರೆ ಯಾರಿಗಿರುತ್ತೆ ಹೇಳಿ? ನಿಮ್ಮ ಹೆಂಡತಿ ಕೂಡ ಗರ್ಭಿಣಿ ಆಗಿದ್ದಾರೆ, ಆದರೆ ನೀವು ಅವ್ರನ್ನ ಬಿಟ್ಬಿಟ್ಟು ಪ್ರಿಯನ್ನ ವಾಕಿಂಗ್ ಕರ್ಕೊಂಡು ಬಂದಿದ್ದೀರಾ ಅಂದರೆ ಪ್ರಿಯನ್ ಬಗ್ಗೆ ನೀವು ಎಷ್ಟು ಕೇರ್ ತಗೋತಿದ್ದೀರಾ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಇಂಥ ಒಳ್ಳೆ ವ್ಯಕ್ತಿ ನಮ್ಮ ಪ್ರಿಯಂಗೆ ಭಾವ ಆಗಿ ಸಿಕ್ಕಿರೋದು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಭಾವ ಹೋಗಣ್ವಾ? ಒಂದು ನಿಮಿಷ ಪ್ರಿಯ. ತಗೊಳ್ಳಿ ರಮೇಶ್. ಏನಿದು? ನೀವು ಸುಮ್ಮನೆ ಹಿಡ್ಕೊಳ್ಳಿ, ಹೇಳ್ತೀನಿ. ಹಿಡ್ಕೊಳ್ಳಿ. ಯಾಕಿದ್ದು? ಗರ್ಭಿಣಿ ಹೆಣ್ಣಿಗೆ ಒಳ್ಳೆ ಆಹಾರ ಕೊಡಬೇಕು, ಹಾಸ್ಪಿಟಲ್ಗೆ ಚೆಕಪ್ಗೆ ಕರ್ಕೊಂಡು ಹೋಗ್ಬೇಕು. ಇದನ್ನೆಲ್ಲ ನಾನು ಜೊತೆಲಿದ್ದು ನೋಡ್ಕೋಬೇಕಿತ್ತು. ಆದರೆ ನನಗೆ ಆ ಅದೃಷ್ಟ ಇಲ್ವಲ್ಲ ರಮೇಶ್. ನೀವು ನೋಡ್ಕೋತಾ ಇದ್ದೀರಾ. ಈಗ ನಿಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಕೇಳ್ಪಟ್ಟೆ. ಈ ಪರಿಸ್ಥಿತಿಲಿ ಪ್ರಿಯಾ ನಿಮಗೆ ಹೊರೆ ಆಗ್ಬಾರ್ದಲ್ವಾ? ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇದನ್ನು ತಗೊಳ್ಳಿ. ನೋಡಿ, ನೀವು ನನಗೆ ಥ್ಯಾಂಕ್ಸ್ ಹೇಳಿದಾಗ ನನ್ನ ಮೇಲಿನ ಗೌರವದಿಂದ ಹೇಳ್ತಾ ಇದ್ದೀರಾ ಅಂತ ಅಂದ್ಕೊಂಡೆ. ಆದರೆ ದುಡ್ಡು ಕೊಟ್ಟು ದಯವಿಟ್ಟು ನನಗೆ ಅವಮಾನ ಮಾಡಬೇಡಿ. ನೋಡಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಈಗ ಅವಮಾನ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ನನ್ನ ಮಗು ಮೇಲಿನ ಅಕ್ಕರೆಯಿಂದ. ನೋಡಿ, ನಿಮ್ಮ ಅಕ್ಕರೆಗೆ ತುಂಬ ಥ್ಯಾಂಕ್ಸ್. ದುಡ್ಡು ಕೊಟ್ಟು ನನ್ನ ಮನಸ್ಸಿಗೆ ನೋವು ಮಾಡಬೇಡಿ. ಮೊದಲು ಅದನ್ನು ಜೇಬಲ್ಲಿ ಇಟ್ಕೊಳ್ಳಿ. ಪ್ರಿಯಾ ಅಮ್ಮ ದುಡ್ಡು ಕೊಡೋಕೆ ಬಂದಾಗಲೇ ನಾನು ಇಸ್ಕೊಳ್ಳಿಲ್ಲ, ಅದು ಗೊತ್ತಾ ನಿಮಗೆ? ಹಾಯ್ ರಮೇಶ್. ಹಲೋ ಸರ್, ಹೇಗಿದ್ದೀರಾ ರಮೇಶ್? ನಾನು ಚೆನ್ನಾಗಿದ್ದೀನಿ ಸರ್. ಪ್ರಿಯಾ, ನಾನು ಹೇಳ್ತಾ ಇದ್ನಲ್ಲ ಮುತ್ತುಕುಮಾರ್ ಸರ್ ಅಂತ, ಅದು ಇವರೇ. ನಮಸ್ತೆ ಸರ್. ನಮಸ್ತೆ ಅಮ್ಮ. ರಮೇಶ್, ಇವ್ರು ನಿಮ್ಮ ಮಿಸ್ಸಸ್ಸಾ? ಸರ್ ಅಲ್ಲ ಸರ್, ಇವರು ನನ್ನ ಮಿಸ್ಸಸ್ ತಂಗಿ, ಹೆಸರು ಪ್ರಿಯಾ ಅಂತ. ಓ, ಐ ಆಮ್ ಸಾರಿ ಸರ್. ಪ್ರಿಯಾ ನನ್ನ ಹೆಂಡತಿ. ನನ್ನ ಹೆಸರು ದೀನಾ ಅಂತ. ಐ ಆಮ್ ಮುತ್ತುಕುಮಾರ್. ಹಲೋ. ಏನು ರಮೇಶ್, ವಾಕಿಂಗ್ ಬಂದಿದ್ರಾ? ಹೌದು ಸರ್. ಸರ್, ನಿಮ್ಮ ಕಾರಲ್ಲಿ ಕಾಣಿಸ್ತಾ ಇಲ್ಲ. ಮನೆ ಇಲ್ಲೇ ಹತ್ರದಲ್ಲೇ. ಹಾಗೆ ಒಂದು ಸಣ್ಣ ಪರ್ಚೇಸ್ ಇತ್ತು, ಹೋಗ್ತಾ ಹಾಗೆ ನಿಮ್ಮನ್ನ ನೋಡಿದೆ, ಮಾತಾಡ್ಸೋಣ ಅಂತ ಬಂದೆ. ಆಮೇಲೆ ರಮೇಶ್, ನನಗೊಬ್ಬ ಡ್ರೈವರ್ ಬೇಕು ಅಂತ ಹೇಳಿದ್ದೆ, ಏನಾಯ್ತು? ಸರ್, ನೋಡ್ತಾ ಇದ್ದೀನಿ ಸರ್. ನಿಮಗೆ ಎಲ್ಲ ರೀತಿಲೂ ಅಡ್ಜಸ್ಟ್ ಆಗುವಂಥ ಒಳ್ಳೆ ಡ್ರೈವರ್ ಸಿಗಬೇಕಲ್ಲ. ಹಾಂ ಸರಿ, ಬೇಗ ನೋಡಿ. ನಾನು ಬರಲಾ? ಆಯ್ತು ಸರ್, ಬರ್ತೀನಿ. ಥ್ಯಾಂಕ್ಸ್ ಪ್ರಿಯಾ. ನಾನು ನಿನ್ನನ್ನು ನನ್ನ ಹೆಂಡತಿ ಅಂತ ಹೇಳುವಾಗ ನೀನೇನು ಮಾತಾಡದೆ ಸುಮ್ಮನೆ ನಿಂತಿದ್ಯಲ್ಲ, ಅದೇ ನನಗೆ ಸಂತೋಷ. ನಾನು ಇವನ್ ಹೆಂಡತಿ ಅಲ್ಲ ಅಂತ ಹೇಳ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಬಂದಿದ್ದವರು ಗೌರವಸ್ಥರು, ನಮ್ ಭಾವಂಗೆ ತುಂಬಾ ಬೇಕಾದವರು. ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದೆ. ಬನ್ನಿ ಬಾವ, ಹೋಗೋಣ. ಪ್ರಿಯಾ, ಪ್ರಿಯಾ. ರಮೇಶ್, ನನಗೆ ನಂಬಿಕೆ ಇದೆ ರಮೇಶ್. ಯಾಕೆಂದರೆ ಅವ್ರ ಹತ್ರ ಅವಳು ನನ್ನ ಹೆಂಡತಿ ಅಂತ ಹೇಳಿದಾಗ ಅವಳು ಸುಮ್ಮನೆ ಇದ್ಲು. ನನಗೆ ಅಷ್ಟು ಸಾಕು. ಆಮೇಲೆ ಅವಳು ಏನು ಬೇಕಾದ್ರೂ ಕಾರಣ ಹೇಳಲಿ, ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಯಾವತ್ತಾದರೂ ಒಂದಿನ ಪ್ರಿಯಾ ನನ್ನ ಜೊತೆ ಸೇರ್ತಾಳೆ ಅನ್ನೋ ನಂಬಿಕೆ ನನಗೆ ಬಂತು ರಮೇಶ್. ಸರಿ, ನೀವಿನ್ನು ಹೊರಡಿ. ಪ್ರಿಯಾ. ಬಾವಾ, ಬೇಗ ಬರ್ಬೇಕು ತಾನೆ? ಅವನ ಹತ್ರ ಏನ್ ಮಾತು? ಹಾಗಲ್ಲ ಪ್ರಿಯಾ, ಅವ್ರು ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತಾ ಇದೆ. ಅವನ ಬಗ್ಗೆ ಅಯ್ಯೋ ಪಾಪ ಅಂತ ಹೇಳ್ತಿದ್ದೀರಾ? ನಾಟಕ ಮಾಡಿ ಮಾಡಿ ನನ್ನನ್ನ ನಂಬಿಸಿ ಮೋಸ ಮಾಡ್ದವನವನು. ಹಾಗಲ್ಲ ಪ್ರಿಯಾ, ಒಂದು ವೇಳೆ ಅವರು ಬದಲಾಗಿದ್ರೆ ನೀನೇ ನಿನ್ನ ಕೈಯಾರೆ ನಿನ್ನ ಬಾಳನ್ನ ಹಾಳು ಮಾಡ್ಕೋತಿದ್ಯಾ ಅಂತ ಅನ್ನಿಸ್ತಾ ಇದೆ. ಬಾವಾ, ದಯವಿಟ್ಟು ಅವನ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಡಿ.
ನಾನು ಅವನ್ಗೆ ಕೊಟ್ಟಿರೋ ಶಿಕ್ಷೆ ಸರಿಯಾಗೇ ಇದೆ. ಬನ್ನಿ ಹೋಗೋಣ. ಏನ್ ಸರ್, ಫೋನ್ ಮಾಡಿದ್ರೆ ಅಟೆಂಡೇ ಮಾಡಲ್ಲ ಅಂತೀರಾ? ನೀವ್ ಹೇಳ್ದಾಗೆ ಫಿಗರ್ ರೆಡಿ. ಚಿವುಟಿದ್ರೆ ರಕ್ತ ಬರುತ್ತೆ ಅಂತ ಫಿಗರು. ನೀವು ಹೇಗಿರ್ಬೇಕು ಅಂತ ಹೇಳಿದ್ರೋ ಅದಕ್ಕಿಂತ ಸೂಪರ್ ಆಗಿದೆ ಸರ್. ನಾನು ಸುಮ್ಮನೆ ಹೇಳ್ತಿದ್ದೀನಿ ಅಂತ ತಿಳ್ಕೊಬೇಡಿ ಸರ್. ನೀವೇ ಬಂದೊಂದ್ಸತಿ ನೋಡಿ, ಆಗ ನಿಮ್ಗೆ ಗೊತ್ತಾಗುತ್ತೆ. ನಾನು ಹೇಳಿದ್ದಕ್ಕಿಂತ ಜಾಸ್ತಿನೇ ದುಡ್ಡು ಕೊಡ್ತೀರಾ. ಲೇಟ್ ಮಾಡಬೇಡಿ ಸರ್, ಈಗಲೇ ಹೊರಟು ಬನ್ನಿ. ನಾನು ಫೋನ್ ಇಡ್ತೀನಿ. ವಾಸುಗೆ ಶಿಕ್ಷೆ ಕೊಡ್ತೀನಿ ಅಂತ ತಿಳ್ಕೊಂಡು ನಿನಗೆ ನೀನೇ ಶಿಕ್ಷೆ ಕೊಟ್ಕೋಬೇಡ. ನಿನ್ ಗಂಡಂಗೆ ಬುದ್ಧಿ ಕಲಿಸ್ತೀನಿ ಅಂತ ಹೋಗಿ ನಿನ್ ತಲೆ ಮೇಲೆ ನೀನೇ ಕಲ್ಲ ಹಾಕೋಬೇಡ. ಯಾವ ಗಂಡಸೆ ಆದ್ರೂ ಸರಿ, ಮನೇಲಿ ಊಟ ಸಿಗ್ಲಿಲ್ಲ ಅಂದ್ಮೇಲೆ ಹೋಟೆಲ್ ಹುಡ್ಕೊಂಡು ಹೋಗ್ತಾನೆ. ಸುಮ್ಮನೆ ನ್ಯಾಯ ನೀತಿ ಧರ್ಮ ಅಂತ ತಲಹಟ್ಟೆ ಮಾತಾಡಿ ನಿನ್ ಲೈಫ್ನ ನೀನೇ ಹಾಳು ಮಾಡ್ಕೋಬೇಡ. ಗಂಡನ್ಗೆ ಒಳ್ಳೆ ಹೆಂಡತಿಯಾಗಿರೋ ಪ್ರಯತ್ನ ಮಾಡು. ರೇವತಿ, ಏನಮ್ಮ ಹಾಲು ಹಣ್ಣು ಎಲ್ಲ ತಗೊಂಡು ಹೋಗ್ತಾ ಇದೀಯಾ? ರೇವತಿ, ನಾನು ಸ್ನಾನ ಮಾಡ್ತಿರ್ಬೇಕಾದ್ರೆ ನನ್ನ ಫೋನ್ ರಿಂಗ್ ಆದಾಗಿತ್ತು. ಯಾರಾದ್ರೂ ಕಾಲ್ ಮಾಡಿದ್ರಾ? ಇಲ್ಲ, ಯಾರು ಕಾಲ್ ಮಾಡಿಲ್ಲ. ಹೌದಾ, ಸರಿ. ಏನಿದು, ಎರಡು ಬೆಡ್ಗಳನ್ನ ಒಟ್ಟಿಗೆ ಹಾಕಿದ್ಯಲ್ಲ? ಇಲ್ಲ, ಅದು ಏನ್ ಅದು ಅಂತ ರಾಗ ಎಳಿತಾ ಇದೆಯಲ್ಲ? ನಾನ್ ನೆಮ್ಮದಿ ಆಗಿರೋದು ನಿನಗೆ ಇಷ್ಟ ಇಲ್ವಾ? ಒಂದೇ ಬೆಡ್ಡಲ್ಲಿ ಇಬ್ರು ಮಲಗಿದ್ರೆ
ಕೈ ಕಾಲು ಟಚ್ ಆಗ್ಬೋದು, ಆಮೇಲೆ ಸಮಸ್ಯೆ ಆಗುತ್ತೆ ಅಂತ ತಾನೆ ನಾನು ಸಪ್ರೇಟ್ ಆಗಿ ಮಲಗ್ತಾ ಇದ್ದಿದ್ದು. ಇನ್ಮೇಲೆ ಸಮಸ್ಯೆ ಬರೋದಿಲ್ಲ. ಕೈ ಕಾಲ್ ಟಚ್ ಆದ್ರೂ ಪರವಾಗಿಲ್ಲ. ಏನೋ ಕೈ ಕಾಲು ಟಚ್ ಆದ್ರೂ ಪರವಾಗಿಲ್ವಾ? ಏನ್ ಹೇಳ್ತಾ ಇದೀಯಾ? ಹೌದು, ನಿಮ್ಗೇನು ಗೊತ್ತಿಲ್ಲ, ಎಲ್ಲ ಬಿಡಿಸ್ ಹೇಳ್ಬೇಕು. ಏ ಏಯ್, ಯಾಕೆ ಬಾಕ್ಲಾಗ್ತೆ? ಛೇ, ಹೋಗು ವಾಸು. ತಗೋ ಹಾಲ್ ಕುಡಿ. ಏನಿವತ್ತು ಎಲ್ಲ ಬದಲಾಗಿದೆಯಲ್ಲ, ನನಗೇನೋ ಅರ್ಥ ಆಗ್ತಾ ಇಲ್ಲ. ಹೌದು ವಾಸು, ಇವತ್ತೆಲ್ಲ ಬದಲಾಗಿದೆ. ನಾನು ನನ್ನ ಮನಸ್ಸನ್ನ ಬದಲಾಯಿಸ್ಕೊಂಡಿದ್ದೀನಿ. ರೇವತಿ, ಏನ್ ಮಾತಾಡ್ತಾ ಇದೀಯಾ? ಹೌದು ವಾಸು, ಇಷ್ಟು ದಿನ ನಿನಗ್ ಶಿಕ್ಷೆ ಕೊಡ್ಬೇಕು ಅಂತ ಹೋಗಿ ನನಗ್ ನಾನೇ ಶಿಕ್ಷೆ ಕೊಡ್ಕೋತಾ ಇದ್ದೆ. ಆದ್ರೆ ಈಗೆಲ್ಲ ನನಗೆ ಅರ್ಥ ಆಗ್ತಿದೆ. ನಾನು ಬದಲಾಗಿದ್ದೀನಿ ವಾಸು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ರೇವತಿ, ನಾನು ನಿನ್ನ ನಂಬೋದಾ? ಮತ್ತೆ ಯಾಮಾರ್ಸೋದಿಲ್ಲ ತಾನೆ? ಛೇ, ಹೋಗು ವಾಸು, ನಾನು ಅಂಥವಳ? ಹೇಳೋ ವಾಸು. ಏಯ್, ಥ್ಯಾಂಕ್ಸ್ ಕಣೋ. ನಾವು ಅಂದ್ಕೊಂಡಿದ್ದ ಪ್ರಕಾರ ನೀನು ಫೋನ್ ಮಾಡಿದೆ, ನಮ್ಮ ಪ್ಲ್ಯಾನು ಸೂಪರಾಗಿ ವರ್ಕೌಟ್ ಆಯಿತು ಕಣೋ. ರೇವತಿ ಮನ್ಸು ಬದಲಾಯಿಸ್ಬಿಟ್ಲು. ಇನ್ಮೇಲೆ ನಮ್ಮ ಮಧ್ಯೆ ಯಾವ ಸಮಸ್ಯೆನೂ ಬರೋದಿಲ್ಲ. ಏಯ್, ಒನ್ಸ್ ಅಗೇನ್ ಥ್ಯಾಂಕ್ಸ್ ಕಣೋ. ಏಯ್, ಇದಕ್ಕೆಲ್ಲ ಏನಕ್ಕೋ ಥ್ಯಾಂಕ್ಸು? ನಾನು ನಿನ್ನ ಫ್ರೆಂಡು ಕಣೋ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳ್ತಾರೆ. ನೀನು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡವನು. ನಿನ್ನ ಲೈಫ್ ಚೆನ್ನಾಗಿರ್ಬೇಕೋ, ಅದಕ್ಕೋಸ್ಕರ ನಾನೊಂದು ಸುಳ್ಳು ಹೇಳ್ದೆ. ಲೈಫ್ನ ಎಂಜಾಯ್ ಮಾಡು. ಥ್ಯಾಂಕ್ಸ್ ಕಣೋ. ರೀ ಏನು ಅರ್ಚನಾ? ರೀ, ಇಲ್ಲಿ ಬನ್ನಿ. ಇಲ್ಲಿ ಏನ್ ಹೇಳು? ನಮ್ಮ ಮಗು ಇಲ್ಲಿಂದ ಇಲ್ಲಿ ಓಡಾಡ್ತಿದೆ ನೋಡಿ. ಹೌದು ಅರ್ಚನಾ, ನೀನು ಹೇಳಿದ್ದು ಸರಿ. ಆ ಕಡೆ ಈ ಕಡೆ ಓಡಾಡ್ತಾ ಇದೆ, ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಈ ಜಗತ್ತನ್ನ ನೋಡ್ಬೇಕು ಅಂತ ತುಡಿತಾ ಇದೆ. ಅಲ್ಲ ಅರ್ಚನಾ, ನಮ್ಮನ್ನ ನೋಡ್ಬೇಕು ಅಂತ ತುಡಿತಾ ಇದೆ. ನನ್ಗೆ ನೀನು, ನಿನಗೆ ನಾನು, ನಾವಿಬ್ರೆ ಅಂತ ಯಾವಾಗ್ಲೂ ಮಾತಾಡ್ತಾ ಇರ್ತೀವಲ್ಲ, ಅದಕ್ಕೆ ನಾನು ಜೊತೆಲಿದ್ದೀನಿ ಅಂತ ಹೇಳ್ತಾ ಇದೆ ಅನ್ಸುತ್ತೆ. ಅಯ್ಯಪ್ಪ, ಅಪ್ಪ, ಏನಾಯ್ತು? ಒದಿತಾ ಇದ್ದಾನೆ. ಹುಟ್ಟು ಮಗು ನಂತರ ಇರುತ್ತಾ ನಿಂತರ ಇರುತ್ತಾ? ರೂಪದಲ್ಲಿ ನಿನ್ ತರ ಇರುತ್ತೆ, ಮಿಕ್ಕೆಲ್ಲ ವಿಷಯಗಳಲ್ಲೂ ನಮ್ಮಿಬ್ರ ತರನೂ ಇರುತ್ತೆ. ಏನಾಯ್ತು? ಅದು ಪ್ರಿಯಾ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತಾಳೆ. ಅವಳು ಬರುವಾಗ ನಾವಿಬ್ರು ಎಷ್ಟೊಂದು ಅನ್ಯೋನ್ಯವಾಗಿ ಇರೋದನ್ನ ನೋಡಿದ್ರೆ ಪಾಪ ಅವಳ ಮನ್ಸಿಗೆ ನೋವಾಗಬಹುದು. ಅದಕ್ಕೆ ಅವಳ ಮುಂದೆ ನಾನು ನಿನ್ ಮೇಲೆ ಕೋಪ ಇರೋರ ತರ ನಾಟಕ ಆಡ್ತೀನಿ. ಅದಕ್ಕೆ ನೀನೇನು ಬೇಜಾರು ಮಾಡ್ಕೋಬೇಡ. ಸರಿ ಸರಿ, ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಪ್ರಿಯಾ, ಯಾಕೆ ಎಲ್ಲೇ ನಿಂತಿದೀಯಾ? ಒಳಗ್ ಬಾ. ಅಕ್ಕ ತಿಂಡಿ ರೆಡಿ ಮಾಡ್ತಿದ್ದಾಳೆ, ಹೋಗಿ ತಿಂಡಿ ತಿನ್ನು. ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಭಾವ, 1 ನಿಮಿಷ. ಏನ್ ಪ್ರಿಯಾ? ಒಳಗ್ ಬನ್ನಿ, ಹೇಳ್ತೀನಿ. ಅಕ್ಕ, 1 ನಿಮಿಷ ಬಾಯಿಲಿ. ನಾನೀ ಮನೇಲಿ ಇರೋದ್ರಿಂದ ನಿಮ್ಮಿಬ್ರು ಸಂತೋಷಕ್ಕೆ ಅಡ್ಡಿ ಆಗ್ತಿದ್ದೀನಿ ಅನ್ನಿಸ್ತಾ ಇದೆ. ಪ್ರಿಯಾ, ಯಾಕೆ ಹಾಗೆಲ್ಲ ಮಾತಾಡ್ತಾ ಇದೀಯಾ? ಅಂಥದ್ದೇನೂ ಇಲ್ಲ. ಪ್ಲೀಸ್ ಬಾವ,
ನಾನ್ ನಿಮ್ಮಿಬ್ರಿಗೂ ಕೈ ಮುಗಿದ್ ಕೇಳ್ಕೊತೀನಿ, ನನಗೋಸ್ಕರ ನೀವಿಬ್ರು ದೂರ ದೂರ ಇರ್ಬೇಡಿ. ಪ್ರಿಯಾ, ಏನಾಯ್ತು ನಿನ್ಗೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಇಲ್ಲ ಅಕ್ಕ, ಹುಟ್ಟೋ ಮಗು ಬಗ್ಗೆ ನೀವಿಬ್ರು ಪ್ರೀತಿಯಿಂದ ಸಂತೋಷದಿಂದ ಮಾತಾಡ್ತಿದ್ರಿ. ನಾನ್ ಬರ್ತಿದ್ದೀನಿ ಅಂತ ಗೊತ್ತಾದ ಕೂಡ್ಲೆ ಬೇರೆ ರೀತಿ ಬದ್ಲಾಗ್ ಹೋದ್ರಿ. ನನ್ಗ ಅರ್ಥ ಆಯ್ತಕ್ಕ. ಪ್ರಿಯಾ, ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳಿದ್ನಲ್ಲ. ಇಲ್ಲ ಭಾವ, ನೀವು ಸ್ವಲ್ಪ ದಿನದಿಂದ ಅಕ್ಕನ ಹತ್ರ ತುಂಬಾ ಕೋಪದಿಂದ ನಡ್ಕೋತಾ ಇದ್ದೀರಾ. ನನಗ್ ಮಾತ್ರ ತುಂಬಾ ಪ್ರೀತಿ ತೋರಿಸ್ತಿದ್ದೀರಾ. ಇದನ್ನೆಲ್ಲ ನಾನು ಗಮನಿಸ್ತಾನೆ ಇದ್ದೆ. ಇದೆಲ್ಲ ಅರ್ಥ ಆಗದೆ ಇರೋದಕ್ಕೆ ನಾನೇನು ಚಿಕ್ಕ ಮಗು ಅಲ್ಲ. ನನ್ನ ಹೊಟ್ಟೆಲು ಒಂದ್ ಮಗು ಬೆಳೀತಿದೆ. ಈ ಜಗತ್ತು ಇದನ್ನೆಲ್ಲ ನನಗೆ ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಡಿದೆ. ಹೊಟ್ಟೆಲ್ ಮಗು ಹೊತ್ಕೊಂಡಿರೋ ತಾಯಿಗೆ ಏನೆಲ್ಲ ಆಸೆಗಳಿರುತ್ತೆ, ಏನೆಲ್ಲ ಕನ್ಸುಗಳಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಭಾವ. ನಮ್ಮಕ್ಕನ ಆಸೆ, ಆಕಾಂಕ್ಷೆ, ಕನಸುಗಳೆಲ್ಲ ನನ್ನಿಂದ ಹಾಳಾಗ್ಬಾರ್ದು ಭಾವ. ಅದಕ್ಕೆ ನಿಮ್ಮಿಬ್ಬರಿಗೂ ಕೈ ಮುಗಿದ್ ಕೇಳ್ಕೊತೀನಿ, ನನಗೋಸ್ಕರ ನಿಮ್ಮಿಬ್ರು ಅನ್ಯೋನ್ಯತೆನ ಹಾಳು ಮಾಡ್ಕೋಬೇಡಿ. ಇನ್ನು ಸ್ವಲ್ಪ ದಿನದಲ್ಲಿ ನನಗೊಂದು ಮಗು ಹುಟ್ಟುತ್ತೆ. ಆ ನನ್ನ ಕನಸು, ಆಕಾಂಕ್ಷೆನೆಲ್ಲ ಆ ಮಗು ಹತ್ರನೇ ಹಂಚ್ಕೋತೀನಿ. ನಾನು ಬದುಕಿರೋದೇ ಅದಕ್ಕೋಸ್ಕರ. ನೀವು ನನ್ನನ್ನು ಕಾರಣ ಮಾಡ್ಕೊಂಡು ನಮ್ಮ ಅಕ್ಕನ ಮೇಲೆ ಕೋಪ ತೋರಿಸ್ಬೇಡಿ ಭಾವ. ನೀವು ಮೊದಲು ಹೇಗೆ ಪ್ರೀತಿಯಿಂದ ಅನ್ಯೋನ್ಯವಾಗಿದ್ರೋ ಹಾಗೆ ಇರಿ ಭಾವ. ಸರಿ ಭಾವ, ನೀವು ಹೋಗಿ ಸ್ನಾನ ಮಾಡ್ಕೊಂಬನ್ನಿ. ಪ್ರಿಯಾ, ನೀನ್ ಇಷ್ಟೆಲ್ಲ ಯೋಚನೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸರಿ, ಇನ್ಮೇಲೆ ನಾನು ಯಾವತ್ತೂ ನಿಮ್ಮ ಅಕ್ಕನ ಮೇಲೆ ಕೋಪ ತೋರಿಸ್ಕೊಳ್ಳೋದಿಲ್ಲ, ಸರಿನಾ? ಸರಿ ಭಾವ.